ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆನ್ಲೈನಲ್ಲಿ ಇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ಖುದ್ದಾಗಿ ಸ್ವತಃ ರಿಜಿಸ್ಟರ್ ಮಾಡಿಕೊಂಡು ತದನಂತರ ಲಾಗಿನ್ ಮಾಡಿಕೊಂಡು ನಿಮಗೆ 1 ವರ್ಷದ ಇಸಿಯಿಂದ ಸುಮಾರು 40 ವರ್ಷದ ಇಸಿವರೆಗೆ ನೀವು ಆನ್ಲೈನಲ್ಲಿ ಕೂಡ ಪಡಿಬೋದು. ಅದು ಯಾವ ರೀತಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು kaveri.karnataka.gov.in ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ನೀವು ಇಲ್ಲಿ ಫಸ್ಟ್ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡಿ, ನೀವು ಆ ಆಪ್ಷನ್ನ ಮಾಡಿ ತದನಂತರ ಈ ರೀತಿ ಒಂದು ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ನೇಮ್ ಅನ್ನೋ ಆಪ್ಷನ್ಗೆ ನಿಮ್ಮ ಹೆಸರನ್ನ ಹಾಕಬೇಕು. ಒಂದ್ ವೇಳೆ ಮಿಡಲ್ ನೇಮ್ ಇದ್ರೆ ಹಾಕಿ, ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ನೇಮಲ್ಲಿ ನಿಮ್ಮ ಇನ್ಸಿಲ್ ಇದ್ರೆ ಹಾಕಿ. ನಂತರ ನಿಮ್ಮ ಜೆಂಡರ್, ಹಾಗೇನೆ ನಿಮ್ಮ ಇಮೇಲ್ ID, ಹಾಗೇನೆ ನಿಮ್ಮ ಫೋನ್ ನಂಬರು ಇದಿಷ್ಟನ್ನು ಕೂಡ ಹಾಕಿ. ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂದರೆ ನೀವು ಫರ್ಗೆಟ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಏನಾದ್ರು ಕಳೆದೋಗಿತ್ತು ಅಂದರೆ ನಿಮ್ಮ ಪಾಸ್ವರ್ಡ್ನ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಹಿಂಟ್ ಕ್ವಶನ್ನ ಕೇಳ್ತಾರೆ. ಅಲ್ಲಿ ನಿಮಗೆ ಈಸಿ ಇರ್ತಕ್ಕಂಥ ಕ್ವಶನ್ನ ಚೂಸ್ ಮಾಡಿಕೊಂಡು ನೀವೇ ಕೂಡ ಆನ್ಸರ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸಕ್ಸಸ್ಫುಲ್ ಆಗಿ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಜಿಮೇಲ್ಗೆ ನಿಮ್ಮ ಯೂಸರ್ ID ಪಾಸ್ವರ್ಡು ಸೆಂಡ್ ಆಗುತ್ತೆ. ನಂತರ ನೀವು ಆ ಯೂಸರ್ ID ಪಾಸ್ವರ್ಡ್ನ ತಗೊಂಡು ಮತ್ತೆ ಕೂಡ ಇದೇ ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ನೀವು ಇವಾಗ ಡೈರೆಕ್ಟಾಗಿ ಲಾಗಿನ್ ಅನ್ನೋ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಐಡಿನೇ ಆಗಿರುತ್ತೆ. ತದನಂತರ ನಿಮಗೆ ಅಲ್ಲಿ ಬಂದಿರತಕ್ಕಂಥ ಪಾಸ್ವರ್ಡ್ನ ಸೆಕೆಂಡ್ ಕಾಲಮ್ಗೆ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗಬೇಕಾದ್ರೆ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದಕ್ಕೆ 4 ಡಿಜಿಟ್ OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗತ್ತೆ. ನಂತರ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಇದು ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ತುಂಬ ಇಸಿಗಳು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಒಂದು ಪೇಜ್ಗೆ 10 ಇಸಿ ಅಪ್ಲೈ ಮಾಡಿದರೆ 10 ಕೂಡ ಸ್ಟೋ ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ಯಾರ ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡ್ತಾ ಹೋದರೆ ನೀವು ಇಲ್ಲಿ ತನಕ ಎಷ್ಟು ಅಪ್ಲೈ ಮಾಡಿದ್ರೆ ಎಲ್ಲ ಇಸಿಗಳು ಕೂಡ ಅಲ್ಲಿ ಶೋ ಆಗ್ತವೆ. ನೀವು ಇಲ್ಲಿ ನೋಡ್ಬೋದು ನಮ್ದು ಯಾವುದು ಕೂಡ ಒಂದು ಇಸಿ ಕೂಡ ರಿಜೆಕ್ಟ್ ಆಗಿಲ್ಲ. ಎಲ್ಲ ಇಸಿ ಕೂಡ ಸಕ್ಸಸ್ಫುಲ್ ಆಗಿ ಇಲ್ಲಿ ಡೌನ್ಲೋಡ್ ಇ ಸಿಗ್ನೇಚರ್ ಇಸಿ ಅಂತ ಬರ್ತಾ ಇದೆ. ಈ ರೀತಿ ಬಂತು ಅಂದ್ರೆ ನಿಮ್ದು ಇಸಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಯಾವ ರೀತಿ ಮುಂದೆ ನೀವು ಸಕ್ಸಸ್ಫುಲ್ ಆಗಿ ಇಸಿಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರಲ್ಲಿ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಅಥವಾ ಆನ್ಲೈನ್ ಇಸಿ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಕೆಳಗಡೆ ಬಂದು ಇಲ್ಲಿ ಕಂಟಿನ್ಯೂ ಅಂತ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ. ನಿಮಗೆ 20 ವರ್ಷದ ಒಳಗಿನ ಇಸಿ ಬೇಕಿತ್ತು ಅಂದರೆ ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಹಳೇದು ಬೇಕಿತ್ತು ಅಂದರೆ ನೀವು ಇಲ್ಲಿ ಬಿಫೋರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನನ್ನ ಕೇಸಲ್ಲಿ ನಾನು ಈಗ 14 ವರ್ಷದ ಇಸಿ ಸರ್ಚ್ ಮಾಡ್ತಾ ಇರೋದ್ರಿಂದ ಆಫ್ಟರ್ 1/1/2004 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಪ್ರಾಪರ್ಟಿನ ಯಾವ ರೀತಿ ಸರ್ಚ್ ಮಾಡ್ತೀರಾ ಅಂತ 2 ಆಪ್ಷನ್ ತೋರಿಸುತ್ತೆ. ನಾನು ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ನಾನು ಪಹಣಿ ಮುಖಾಂತರ ಸರ್ಚ್ ಮಾಡ್ತಾ ಇದ್ದೀನಿ, RTC ನಂಬರ್ ಮುಖಾಂತರ. ಅದರಿಂದ ನಾನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಬಂದು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನೀವು ಆ ಲೀಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ತಾಲೂಕನ್ನು ಕೇಳುತ್ತೆ. ಹಾಗೆಯೇ ನಿಮ್ಮ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಹೋಬಳಿ ಅಥವಾ ಟೌನ್ ಕೇಳುತ್ತೆ. ಇಲ್ಲಿ ನಿಮ್ಮ ಹೋಬಳಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಂಡೆಕ್ಸ್ ವಿಲೇಜು, ನೀವು ಯಾವ ವಿಲೇಜಲ್ಲಿ ವ್ಯಾಪ್ತಿಗೆ ಬರ್ತದೆ ನಿಮ್ಮ ಆಸ್ತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರಲ್, ನಾನ್ ಅಗ್ರಿಕಲ್ಚರಲ್ ಮತ್ತು ಯೂಸ್ ಎಕ್ಸ್ಪೆರಿಮೆಂಟಲ್ ಮಾಪ್ ಅಂತ 3 ಆಪ್ಷನ್ಗಳು ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನಾನ್ ಅಗ್ರಿಕಲ್ಚರಲ್ ಅಂತ ನೀವು ಕ್ಲಿಕ್ ಮಾಡ್ಕೋತು ಅಂದ್ರೆ ಇದು ನಿಮ್ಮ ಹೌಸ್ ಅಥವಾ ಸೈಟ್ಗಳು, ಹಾಗೇನೆ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಮತ್ತೆ BBMP ವ್ಯಾಪ್ತಿಗೆ ಬರ್ತಕ್ಕಂಥ ನಿಮ್ಮ ಸೈಟ್ಗಳು, ನಿವೇಶನಗಳು, ಆ ಲೀಸ್ಟ್ಗಳು ಓಪನ್ ಆಗ್ತವೆ. ಅಲ್ಲಿ ನಿಮ್ದು ನಿಮ್ಗೆ ಯಾವ ಮುಖಾಂತರ ಸರ್ಚ್ ಮಾಡ್ತೀರಾ ಆ ಲೀಸ್ಟ್ಗಳು ತೋರಿಸುತ್ತೆ. ಅಲ್ಲಿ ನಿಮ್ದು ಪ್ರಾಪರ್ಟಿ ನಂಬರು, ಜಿಂಜರ್ ನಂಬರು, ಹೌಸ್ ನಂಬರು ಎಲ್ಲ ಡೀಟೇಲ್ಸ್ ಇದೆ. ನಿಮ್ಮ ಹತ್ರ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಪ್ರಾಪರ್ಟಿ ನಂಬರ್ನ ಸೆಕೆಂಡ್ ಕಾಲಮ್ಗೆ ಹಾಕಬೇಕಾಗತ್ತೆ. ಹಾಕಿ ನೀವು ಕೂಡ ಸರ್ಚ್ ಮಾಡ್ಬೋದು. ನಾನಿವಾಗ ಅಗ್ರಿಕಲ್ಚರ್ಗೆ ಹಾಕ್ತಿರೋದ್ರಿಂದ ನಾನು ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡ್ಕೋತು ಅಂದರೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಆ್ಯಡ್ ಆಗುತ್ತೆ, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ. ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಮ್ಯಾಪ್ ಓಪನ್ ಆಗುತ್ತೆ. ನೀವು ಈ ಮ್ಯಾಪ ಜೂಮ್ ಇನ್ ಜೂಮ್ ಔಟ್ ಮಾಡ್ಬೋದು, ಅಂದರೆ ಹಿಂದೆ ಮುಂದೆ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿ ಎಲ್ಲಿದೆಯೋ ಅಲ್ಲಿ ತನಕ ನೀವು ಜೂಮ್ ಮಾಡಿಕೊಂಡು ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿರ್ತಕ್ಕಂಥ ಡಾಟಾನ ಆಟೋಮೆಟಿಕ್ಕಾಗಿ ಫೆಚ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಗೆ ಈಸಿ ಸಿಗುತ್ತೆ. ಸ್ನೇಹಿತರೆ, ಇವಾಗ ನಾನು ಮ್ಯಾನುವಲ್ ಆಗಿ ಟೈಪ್ ಮಾಡ್ತಾ ಇದ್ದೀನಿ. ಅದರಿಂದ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ಎಂಟರ್ ಸರ್ವೆ ನಂಬರ್ ಆ್ಯಂಡ್ ಹಿಸ್ಸೆ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಸರ್ವೆ ನಂಬರ್ ಜೊತೆ ಹಿಸ್ಸೆ ನಂಬರ್ ಇತ್ತು ಅಂದರೆ, ಈಗ ಸಪೋಸ್ ನಂದು 9/1 ಅಂತ ಇದೆ. ಇಲ್ಲಿ 9 ಅನ್ನೋದು ಸರ್ವೆ ನಂಬರು, 1 ಅನ್ನೋದು ಹಿಸ್ಸೆ ನಂಬರು. ಆ ರೀತಿ ನೀವು ಹಾಕಬೇಕಾಗತ್ತೆ. ಒಂದು ವೇಳೆ ಹಿಸ್ಸೆ ನಂಬರ್ ಇಲ್ಲ ಅಂತ ಹೇಳಿದ್ರೆ ಬರೀ ಸರ್ವೆ ನಂಬರ್ ಇತ್ತು ಅಂದರೆ ಸಿಂಗಲ್ ನಂಬರ್ನೇ ಹಾಕಬೇಕಾಗತ್ತೆ.
ತದನಂತರ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ಗಳು ಇತ್ತು ಅಂದರೆ ಇಲ್ಲಿ ಆ್ಯಡ್ ಮೋರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹಾಗೆಯೇ ಕೆಳಗಡೆ ಬಂತು ಅಂದರೆ ಮತ್ತೆ ಒಂದು ಆ್ಯಡ್ ಮೋರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಈ ಥರ ಸೇರಿಸ್ಕೊಂಡು ಹೋಗ್ಬೋದು. ಒಂದು ವೇಳೆ ನೀವು ರಿಮೂವ್ ಮಾಡ್ಬೇಕಂತ ಇದ್ರಲ್ಲಿ ಪಕ್ಕದಲ್ಲಿ ರಿಮೂವ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅದು ಪ್ರಾಪರ್ಟಿ ರಿಮೂವ್ ಆಗುತ್ತೆ. ನಾನಿವಾಗ ಒಂದು ಸರ್ವೆ ನಂಬರ್ ಇರೋದ್ರಿಂದ ಒಂದು ಸರ್ವೆ ನಂಬರ್ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ ಕೆಳಗಡೆ. ಇದು ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಅಕ್ಕಪಕ್ಕದ ಜಮೀನಿನ ಚೆಕ್ ಬಂದಿನ ಹಾಕಬೇಕಾಗತ್ತೆ. ಉತ್ತರಕ್ಕೆ ಯಾರು, ಪೂರ್ವಕ್ಕೆ ಯಾರು, ಪಶ್ಚಿಮಕ್ಕೆ ಯಾರು, ದಕ್ಷಿಣಕ್ಕೆ ಯಾರು ಅಂತ ಬರುತ್ತಲ್ಲ, ಆ ಪ್ರಾಪರ್ಟಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇವಾಗ ನಾನು ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ನೀವು ಕೂಡ ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ಆ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನಂದು ರಸ್ತೆ ಇದ್ರೆ ರಸ್ತೆ, ಅಕ್ಕಪಕ್ಕದ ಜಮೀನಿನ ವಾರಸುದಾರರು ಇದ್ರೆ ಅವ್ರ ಹೆಸರು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಯಾರ್ದು ಪ್ರಾಪರ್ಟಿ ಇರ್ತದೆ, ಯಾರ ಹೆಸರಲ್ಲಿ ಅವ್ರ ಹೆಸರನ್ನ ಹಾಕಿ, ಅವ್ರ ಹೆಸರು ಮತ್ತು ಸನ್ ಆಫ್ ಅದನ್ನು ಹಾಕಿ ಆ್ಯಸ್ ಇಟ್ ಈಸ್ ಯಾವ ರೀತಿ ನಿಮ್ಮ RTC ಇರುತ್ತೋ ಅದೇ ರೀತಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅದಷ್ಟು ಹಾಕಿದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ ನೋಡಿ. ಇಲ್ಲಿ ನಿಮ್ಮ ಜಮೀನು ಎಷ್ಟು ವಿಸ್ತೀರ್ಣ ಇದೆ ಅಂತ ಹಾಕಬೇಕಾಗತ್ತೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ಎಕರೆಲಿದೆಯಾ, ಗುಂಟಲಿದೆಯಾ, ಸೆಂಟಲ್ಲಿದೆಯಾ ಮತ್ತು ಹೆಕ್ಟರಲ್ಲಿದೆಯಾ ಅಂತ 4 ಆಪ್ಷನ್ಗಳು ಕಾಣುತ್ತೆ. ನಿಮ್ದು ಯಾವ ರೀತಿ ಇದೆ, ಎಕರೆಲಿದ್ರೆ ಎಕರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಕರೆ ಜಾಗಕ್ಕೆ ಎಕರೆ ಹಾಕಿ, ನಂತರ ನೀವು ಇಲ್ಲಿ ಸೆಂಟ್ ಅಂತ ಇದೆ, ಅಲ್ಲಿ ಸೆಂಟ್ ಇದ್ರೆ ಹಾಕಿ, ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ 0 ಅಂತ ಹಾಕಿ. ನಂತರ ಪೀರಿಯಡ್ ಆಫ್ EC ಸರ್ಚ್ ನಿಮ್ಗೆ ಎಷ್ಟು ಅವಧಿಗೆ ಬೇಕು ಅಂತ ಕೇಳುತ್ತೆ. ಇಲ್ಲಿ ಫ್ರಮ್ ಡೇಟ್ ಇರುತ್ತೆ, ನಿಮಗೆ ಯಾವ ಡೇಟಿಂದ ಬೇಕು. ಈಗ ಸಪೋಸ್ ನಾನು 14 ವರ್ಷದಲ್ಲಿ EC ಆಗ್ತಾ ಇರೋದ್ರಿಂದ ನಾನು 2010ರಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 2010 ಏಪ್ರಿಲ್ 1ರಿಂದ ಇಲ್ಲಿ ಟುಡೇ ಡೇಟು ಅಂದರೆ ಸ್ಟಿಲ್ ಡೇಟು ಇಲ್ಲಿ ತನಕ 2024 ಇಲ್ಲಿ ತನಕ ಬೇಕಾಗಿದೆ, ಅಲ್ಲಿಗೆ 14 ವರ್ಷ EC ಆಗುತ್ತೆ. ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಮಾಡಬೇಕಾಗತ್ತೆ. ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಪ್ರೊಸೆಸಿಂಗ್ ತಗೊಳುತ್ತೆ. ನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ನಿಮ್ಮ ಎಲ್ಲ ಡೀಟೇಲ್ಸು, ನಿಮ್ಮ ಜಮೀನಿನಲ್ಲಿ ಯಾವ್ದಾದ್ರು ಋಣ ಬರಗಳು ಕಂಡು ಬಂದರೆ ಮತ್ತು ಯಾವುದರ ವಹಿವಾಟುಗಳು ಪರಬಾರೆ ಅಥವಾ ಇನ್ನಿತರ ಕ್ರಯ ಈ ರೀತಿಯ ಯಾವುದೇ ಕ್ರಿಯೆಗಳು ನಡೆದಿದ್ರೆ ಅಲ್ಲಿ ಎಂಟ್ರಿ ಆಗಿರುತ್ತೆ. ಹಾಗೆ ನೀವು ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ಸಾಲ ಇನ್ನಿತರ ಎಂಟ್ರಿಗಳಾಗಿದ್ರು ಕೂಡ ಅಲ್ಲಿ ಕಂಡು ಬರುತ್ತೆ. ನೀವು ಇದನ್ನು ಎಲ್ಲ ಕರೆಕ್ಟಾಗಿದೆ ಅಂತ ನೀವು ಒಂದ್ಸರಿ ಸ್ಕ್ರೋಲ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನು ಸಬ್ಮಿಟ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ಸಿಂಪಲ್ ಆಗಿ ಕೆಳಗಡೆ ಬನ್ನಿ. ಇಲ್ಲಿ ನೀವು 3 ಕಾಲಮ್ ಇದೆ, ನೀವು ಇಲ್ಲಿ ಜಸ್ಟ್ 2 ಕಾಲಮ್ ಇದೆ, ಆ 2 ಕಾಲಮ್ನ ಕ್ಲಿಕ್ ಮಾಡಿದ್ರೆ ಸಾಕು. ನಂತರ ನೀವು ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಮೇಲಕ್ಕೆ ಹೋಗಿ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವು ಇಲ್ಲಿ ECನ ಒರಿಜಿನಲ್ ಪಡ್ಕೋಬೇಕು ಅಂದರೆ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂದರೆ ಹಣನ ಕಟ್ಟಬೇಕಾಗತ್ತೆ. ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಿ ನಂತರ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ವೆಯ್ಟ್ ಮಾಡಿ, ನಿಮಗೆ ಈ ರೀತಿ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮದು ಪಾವತಿ ವಿಧ ಅಂತ ಕೇಳುತ್ತೆ. ನಾನು ಇಲ್ಲಿ ಈಸಿಯಾಗಿರೋ ಮೆಥಡ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಇಲ್ಲಿ ಈ ಪಾವತಿ ವಿಧ ಅಂತ ಕೇಳುತ್ತೆ. ಇಲ್ಲಿ ನೀವು SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲ್ ಮಾಡಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥ 2 ಟಿಕ್ ಬಾಕ್ಸ್ಗಳನ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮದು ಪೇಮೆಂಟ್ ಮಾಡೋ ವಿಧಾನಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್, UPI ಅಂತ ಕೇಳುತ್ತೆ. ನಾನು ಈಸಿ ಮೆಥಡ್ ತೋರಿಸ್ಕೊಡ್ತಾ ಇರೋದ್ರಿಂದ ನೀವು UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಿಮಗೆ 2 ರೀತಿ ಆಪ್ಷನ್ಗಳು ಕಾಣುತ್ತೆ, UPI ID ಮತ್ತು UPI QR ಕೋಡ್ ಅಂತ. ನೀವು UPI QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾರ್ ಕೋಡ್ ನಿಮಗೆ ಶೋ ಆಗುತ್ತೆ. ಇವಾಗ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇನ ಓಪನ್ ಮಾಡ್ಕೊಂಡು ಅಲ್ಲಿ ಸ್ಕ್ಯಾನರ್ ಮುಖಾಂತರ ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ನಿಮ್ಮ UPI ಪಿನ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಆಗೋ ತನಕ ವೆಯ್ಟ್ ಮಾಡಿ, ಆಟೋಮೆಟಿಕ್ ಆಗಿದೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಕೆಲವು ಟೈಮ್ ಈ ಥರ ಎರರ್ ಬರುತ್ತೆ, ಕ್ಷಮಿಸಿ ವಹಿವಾಟಿನ ಸ್ಥಿತಿ ಸ್ವೀಕರಿಸುವಾಗ ತೊಡಕಾಗಿದೆ ಅಂತ ಬರುತ್ತೆ. ನೀವು ಈ ರೀತಿ ಇತ್ತು ಅಂದರೆ ಯಾವುದೇ ತರಹದ ವರಿ ಮಾಡಬೇಡಿ. ಮತ್ತೆ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೀವು ಲಾಗಿನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ನಿಮ್ಮ ಪೇಮೆಂಟ್ನ ಸ್ಥಿತಿಗತಿ ತಿಳಿಬೇಕು ಅಂದರೆ ಇಲ್ಲಿ ಫಸ್ಟು ಈಗ ಹಾಕಿದಂಥ ಅಪ್ಲಿಕೇಶನ್ ಮೇಲ್ಗಡೆನೇ ಇರುತ್ತೆ. ಅಲ್ಲಿ ವೆರಿಫೈ ಚಲನ್ ಅಂತ ಇದೆ ನೋಡಿ, ನೀವು ಆ ಆಪ್ಷನ್ನಲ್ಲಿ ನೀವು ವೆರಿಫೈ ಚಲನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ರೆಸಿಪ್ಟ್ ಅಂತ ಒಂದು ಬರುತ್ತೆ. ಪೇಮೆಂಟ್ ರಿಸೀವ್ಡ್ ಆಫ್ ಪೇಮೆಂಟ್ ಗೆಟ್ವೇ ಅಂತ ನಿಮ್ಮ ಹಣ ಸ್ವೀಕಾರವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ರೀತಿ ಇತ್ತು ಅಂದರೆ ನಿಮಗೆ ಹಣ ಕಂಪ್ಲೀಟಾಗಿ ಸ್ವೀಕಾರ ಆಗಿದೆ ಅಂತ ನೀವು ಅಕ್ನಾಲೇಜ್ಮೆಂಟ್ ಬೇಕಿದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ತದನಂತರ ಇಲ್ಲಿ ರಿಟರ್ನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇವಾಗ ನಿಮ್ಮ ಪೇಮೆಂಟ್ ವೆರಿಫೈ ಆಯಿತು. ಈಗ ಏನಿದ್ರು ನಿಮ್ಮ ಅರ್ಜಿನ ಸೈನ್ ಮಾಡಲಿಕ್ಕೆ ಕೇಳ್ತಾ ಇದೆ. ಇವಾಗ ನಿಮ್ಮದು ಅರ್ಜಿ ಪರಿಪೂರ್ಣ ಆಗಬೇಕು ಅಂದರೆ ನೀವು ಇಲ್ಲಿ ಸೈನ್ ಮಾಡಬೇಕಾಗತ್ತೆ. ನೀವು ಸೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನಿಮಗೆ ಸೆಂಡ್ ಫಾರ್ ಸೈನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ತರ ಆಧಾರ್ ಅಥೆಂಟಿಕೇಶನ್ ಕೇಳಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ನೀವು ಯಾರ ಹೆಸರಲ್ಲಿ ಲಾಗಿನ್ ಮಾಡ್ಕೊಂಡಿರ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಹಾಕಿ. ನೀವು ಯಾರ ಹೆಸರಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ಅವರ ಆಧಾರ್ ಕಾರ್ಡ್ ನಂಬರ್ ಹಾಕೋ ಅಗತ್ಯ ಇಲ್ಲ. ನೀವು ಲಾಗಿನ್ ಮಾಡ್ಕೊಂಡಿರ್ತೀರಲ್ಲ ಅವ್ರ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಈಗ ಸಪೋಸ್ ನಾನು ಬೇರೆಯವ್ರಿಗೆ ಸರ್ಚ್ ಮಾಡ್ಕೊಡ್ತಾ ಇದ್ದೀನಿ, ಅದರಿಂದ ನನ್ನ ಆಧಾರ್ ನಂಬರ್ನ ಹಾಕಿ ನಾನು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಒಂದು OTP ಬರುತ್ತೆ, ಆ OTP ಹಾಕಿ ಸಬ್ಮಿಟ್ ಅಂತ ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಮಿಟ್ ಆದ ನಂತರ ಆಟೋಮೆಟಿಕ್ ಅದೇ ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಿ. ನಂತರ ನೆಕ್ಸ್ಟ್ ಈ ರೀತಿ ಒಂದು ಕನ್ಫರ್ಮೇಷನ್ ಪೇಜ್ ಕೂಡ ಇಲ್ಲಿ ಓಪನ್ ಆಗ್ತದೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ.
ಇವಾಗ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಕಾಣ್ತಾ ಇದೆ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಈ ರೀತಿ ನಿಮ್ಗೆ ಒಂದು ಪಾಪ ಬರುತ್ತೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು ದ SR ಸಕ್ಸಸ್ಫುಲಿ ಅಂತ. ಈ ರೀತಿ ಬಂತು ಅಂದ್ರೆ ನಿಮಗೆ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅಲ್ಲಿ ನಿಮಗೆ ಸಕಾಲ ID ಕೂಡ ಅಲ್ಲಿ ಜನರೇಟ್ ಆಗಿರುತ್ತೆ. ನೀವು ಅದನ್ನ ಬೇಕಾದ್ರೆ ಫ್ಯೂಚರ್ ಅಲ್ಲಿ ನಿಮ್ಮ ಸ್ಟೇಟಸ್ ತಿಳ್ಕೊಳ್ಳೋಕೆ ಅದನ್ನ ಯೂಸ್ ಮಾಡ್ಕೋಬಹುದು. ಇವಾಗ ಕ್ಲೋಸ್ ಅಂತ ಮಾಡ್ತಾ ಇದ್ದೀನಿ. ನಂತರ ಮೇನ್ ಪೇಜ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಹಾಕಿದಂತ ಅರ್ಜಿ ಮೇಲ್ಗಡೆನೆ ಕಾಣ್ತಾ ಇದೆ ವೇವ್ ಫಾರಂ 22 ಅಂತ. ಈ ರೀತಿ ಇತ್ತು ಅಂದ್ರೆ ನಿಮ್ಮ ಅರ್ಜಿ ಈಗ ಸ್ವೀಕಾರ ಆಗಿದೆ ಅಂತ. ಅಲೋಕೇಟೆಡ್ ಟು FTA ಆರ್ STA ಫ್ರಮ್ ದ SRO ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಂತ. ನಿಮ್ಗೆ EC ಓಕೆ ಆಗಿದ್ರೆ ಇಲ್ಲಿ ಡೌನ್ಲೋಡ್ ಸಿಗ್ನೇಚರ್ಡ್ EC ಅಂತ ಕಾಣುತ್ತೆ. ನೀವು ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಪಾಪಪ್ ಬರುತ್ತೆ ಓಕೆ ಅಂತ ಮಾಡಿ. 1 or 2 days ಒಳಗೆ ನಿಮ್ಮ EC ಸೈನ್ ಆಗಿ ಬರುತ್ತೆ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡಾಗ ಈ ರೀತಿ ನೋಡ್ಲಿಕ್ಕೆ ಕಾಣುತ್ತೆ. ನೀವು ಈ ECನ ಡೌನ್ಲೋಡ್ ಮಾಡಿ ಕಸ್ಟಮರ್ಗೆ ಪ್ರಿಂಟ್ ತೆಗೆದು ಕೂಡ ನೀವು ಇಲ್ಲಿ ಕೊಡ್ಬೋದು. ಇದು ಸರ್ಕಾರಿ ಕಚೇರಿ ಮತ್ತೆ ಇನ್ನಿತರ ಬ್ಯಾಂಕು ಈ ತರ ಎಲ್ಲ ಕಡೆಯಲ್ಲೂ ಕೂಡ ಇದು ಡಿಜಿಟಲ್ ಸೈನ್ ಆಗಿದೆ. ಯಾವುದೇ ಮ್ಯಾನುವಲ್ ಸೈನ್ ಇರಲ್ಲ. ಇದು ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆಯಲ್ಲೂ ಕೂಡ ನಡೆಯುತ್ತೆ. ನೀವು ಈ ರೀತಿ ಆನ್ಲೈನ್ ಅಲ್ಲಿ ECನ ಸರ್ಚ್ ಮಾಡಿ ಕೊಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ತುಂಬಾ ಎಫರ್ಟ್ ಹಾಕಿ ನಾವು ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಸ್ನೇಹಿತರ ಮಾಹಿತಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.